ಹಲೋ ಫ್ರೆಂಡ್ಸ್. ಕ್ಯಾನ್ಸರ್ ಅನ್ನುವಂಥ ಒಂದು ಡಿಸೀಸ್ ಏನಿದೆ ತುಂಬ ಭಯ ಹುಟ್ಟಿಸುವಂಥದ್ದು. ಯಾರಿಗೂ ಇದು ಬರಬಾರದು. ಮತ್ತು ಯಾರಿಗಾದ್ರೂ ಇದು ಸಮಸ್ಯೆಗಳು ಆಲ್ರೆಡಿ ಬಂದಿದ್ದರೆ ಅವ್ರಿಗೆ ಆದಷ್ಟು ದೇವರು ಬೇಗ ವಾಸಿ ಮಾಡಿಕೊಡಲಿ ಅಂತ ಕೇಳ್ಕೊತೇನೆ. ಹಾಗೆ ಇವತ್ತು ನಾನು ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಒಂದು ತುಂಬ ಯೂಸ್ ಆಗುವಂಥ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ. ಅದು ಏನು ಅಂತಂದರೆ, ಈಗ ಹೊಸದಾಗಿ ರಷ್ಯನ್ ಸೈಂಟಿಸ್ಟ್ಗಳು ಯಾರಿದ್ದಾರೆ, ರಷ್ಯನ್ ಕಂಟ್ರಿ ನಿಮಗೆ ಗೊತ್ತಿರ್ಬೋದು. ರಷ್ಯನ್ ಸೈಂಟಿಸ್ಟ್ಗಳು ಫಸ್ಟ್ ಟೈಮ್ ಇನ್ ದಿ ವರ್ಲ್ಡ್ ಈ ಕ್ಯಾನ್ಸರ್ಗೆ ಬೇಕಾಗಿರುವಂಥ ವ್ಯಾಕ್ಸಿನೇಷನನ್ನು ಕಂಡುಹಿಡಿದಿದ್ದಾರೆ. ಈ ವ್ಯಾಕ್ಸಿನೇಷನ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಕ್ಯಾನ್ಸರ್ ಸೆಲ್ಸ್ಗಳನ್ನ ಮಾತ್ರ ಅದನ್ನು ಡಿಸ್ಟ್ರಾಯ್ ಮಾಡಿ ಮತ್ತು ನಿಮ್ಮನ್ನು ಮತ್ತೆ ರಿಕವರ್ ಆಗೋ ಥರ ಮಾಡುತ್ತೆ ಅಂತ ಅವರು ಆಲ್ಮೋಸ್ಟ್ ತುಂಬ ಟ್ರಯಲ್ಸಲ್ಲಿ ಅದು ಸಕ್ಸಸ್ಫುಲ್ಲಾಗಿ ಕನ್ಫರ್ಮ್ ಆಗಿದೆ. ಸೊ ಇದೊಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ರಷ್ಯಾದ ಎಲ್ಲ ಪ್ಲೇಸಲ್ಲಿ ಕೂಡ ಇದನ್ನು ಪೇಷಂಟ್ಸ್ಗಳಿಗೆ ಫ್ರೀ ಮಾಡಿದ್ದಾರಂತೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮ ದೇಶದಲ್ಲಿ ಕೂಡ ಅದನ್ನು ಆಲ್ಮೋಸ್ಟ್ ಕಡಿಮೆ ಇಲ್ಲಾಂದರೆ ಫ್ರೀಯಾಗಿ ಪೇಷಂಟ್ಸ್ಗಳಿಗೆ ಸಿಗ್ಬೋದು ಅಂತ ಒಂದು ನ್ಯೂಸ್ ಇದೆ. ಮೇ ಬಿ ಬರ್ಬೋದು ಸ್ವಲ್ಪ ದಿವಸದಲ್ಲಿ. ಯಾಕಂದರೆ ರಷ್ಯನ್ ನಮ್ಮ ಕೋವಿಡ್ ವ್ಯಾಕ್ಸಿನೇಷನ್ ಕೂಡ ಆಗಿನೇ ರಷ್ಯಾದಲ್ಲಿ ಕಂಡುಹಿಡಿದ್ರು ಮತ್ತು ಈ ಕಡೆ ಬಂತು. ಇದಕ್ಕೆ ಒಂದು ರಷ್ಯನ್ ಸೈಂಟಿಸ್ಟ್ ಮತ್ತು ರಷ್ಯನ್ ಪ್ರೆಸಿಡೆಂಟ್ ಯಾರಿದ್ದಾರೆ, ವ್ಲಾಡಿಮಿರ್ ಪುಟಿನ್ ಅವರಿದ್ದಾರೆ. ಅವ್ರಿಗೊಂದು ನಾವೆಲ್ಲರೂ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಅವರಿಗೊಂದು ಥ್ಯಾಂಕ್ಸ್ ಹೇಳ್ಕೊಂಡು ಈ ಒಂದು ವ್ಯಾಕ್ಸಿನೇಷನ್ ನಮ್ಮ ದೇಶದಲ್ಲಿ ಕೂಡ ಸೇಮ್ ಕಂಪನಿಯಿಂದ ಇರ್ಬೋದು, ಇಲ್ಲಾಂದರೆ ಅದರಲ್ಲಿ ಟೆಕ್ನಾಲಜಿನ ಮತ್ತೆ ಪಡ್ಕೊಂಡು ಮಾಡುವಂಥದ್ದಾಗಲಿ ಅಂತ ನಾನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಇರುವಂಥ ಒಂದು ಫುಲ್ ವೀಡಿಯೋನ, ಡೀಟೇಲ್ಡ್ ವೀಡಿಯೋನ ನಾನು ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ನಾನಿಲ್ಲಿ ಅಪ್ಲೋಡ್ ಮಾಡ್ತೇನೆ. ಮತ್ತು ಅದರ ಒಂದು ಕೆಲವು ಡಾಕ್ಟರ್ಸ್ಗಳನ್ನ ಕೂಡ ಮುಂದೆ ನಾವು ಇಂಟರ್ವ್ಯೂ ಮಾಡಿ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸ್ತೇವೆ ನಾವು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಏನು ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು ಯಾವುದು ಬರದೇ ಇರಲಿ. ಮತ್ತು ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ದೇವರು ಆದಷ್ಟು ಬೇಗ ಅವ್ರನ್ನ ಕ್ಯೂರ್ ಮಾಡಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.